ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತನ್ನ ಜನರ ಮೇಲೆ ಇದ್ದ ಮಮಕಾರದ ಬಗ್ಗೆ ಸವಿತಾ ಅಂಬೇಡ್ಕರ್ ಅವರು ಹೀಗೆ ಹೇಳುತ್ತಾರೆ. ನಾವು ಬೇರೆ ಊರಿಗೆ ವಿಶ್ರಾಂತಿ ಪಡೆಯಲು ಹೋದಾಗಲೂ ಅವರ ಓದು ಮತ್ತು ಬರವಣಿಗೆಗೆ ಎಂದಿಗೂ ವಿರಾಮವಿರುತ್ತಿರಲಿಲ್ಲ. ಅಲ್ಲದೆ ನಾವು ನಮ್ಮ ಚಲನವಲನಗಳನ್ನು ಎಷ್ಟೇ ರಹಸ್ಯವಾಗಿಡಲು ಪ್ರಯತ್ನಿಸಿದರೂ ಅವರ ವಾತ್ಸವ್ಯದ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡುತ್ತಿತ್ತು. ಜನರ ಗುಂಪು ಗುಂಪಾಗಿ ಖಾಲಿ ಹೊಟ್ಟೆಯಲ್ಲಿ ಅಥವಾ ಕೇವಲ ತುಂಡು ರೊಟ್ಟಿ ಮತ್ತು ಸ್ವಲ್ಪ ಚಟ್ನಿಯನ್ನು ಬಟ್ಟೆಯಲ್ಲಿ ಕಟ್ಟಿಕೊಂಡು ಬಂದು ಬಾಬಾ ಸಾಹೇಬರ ದರ್ಶನ ಪಡೆಯುವ ಭಾಗ್ಯಕ್ಕಾಗಿ ಗಂಟಗಂಟಲೆ ತಾಳ್ಮೆಯಿಂದ ಕುಳಿತುಕೊಳ್ಳುತ್ತಿದ್ದರು. ಅವರ ಸಹೋದರರು ಅವರಿಗಾಗಿ ಕಾಯುತ್ತಿದ್ದಾರೆ, ಅವರನ್ನು ನೋಡಲು ಉತ್ಸುಕರಾಗಿದ್ದಾರೆಂದು ಕೇಳಿದಾಗ ಅವರು ಹೊರಗೆ ಹೋಗಿ ಅವರನ್ನು ಪ್ರೀತಿಯಿಂದ ಭೇಟಿ ಮಾಡಿ ಅವರ ಬಗ್ಗೆ ವಿಚಾರಿಸುತ್ತಿದ್ದರು, ಅವರಿಗೆ ಮಾರ್ಗದರ್ಶನ ನೀಡುತ್ತಿದ್ದರು. ಅವರ ದರ್ಶನ ಪಡೆದ ನಂತರ ಈ ನಿಷ್ಠಾವಂತ ಜನರ ತೃಪ್ತಿಯ ಭಾವನೆಯೊಂದಿಗೆ ಹಿಂದಿರುಗುತ್ತಿದ್ದರು. ಅವರನ್ನು ನೋಡಿದ ಅದೃಷ್ಟಕ್ಕಾಗಿ ಬಂದಿದ್ದ ಅನೇಕರ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಇರುತ್ತಿತ್ತು. ಒಂದು ದಿನ ಒಬ್ಬ ಅರ್ಥಶಾಸ್ತ್ರಜ್ಞ ನಮ್ಮನ್ನು ಭೇಟಿ ಮಾಡಲು ಬಂದರು. ನನಗೆ ಅವರ ಹೆಸರು ನೆನಪಿಲ್ಲ. ಅವರು ಚಹಾ ಮುಗಿಸಿ ಮಾತನಾಡುತ್ತಾ ಕುಳಿತರು. ಅಡುಗೆಯವರು ಒಳಗೆ ಬಂದು ಬಾಬಾ ಸಾಹೇಬರಿಗೆ ತಮ್ಮ ದರ್ಶನಕ್ಕಾಗಿ ಹೊರಗೆ ಜನರು ಕಾಯುತ್ತಿದ್ದಾರೆ ಎಂದು ತಿಳಿಸಿದರು. ಸಾಹೇಬರು ತಕ್ಷಣ ಅರ್ಥಶಾಸ್ತ್ರಜ್ಞರನ್ನು ತನ್ನೊಂದಿಗೆ ವರಾಂಡಕ್ಕೆ ಕರೆದೊಯ್ದರು. ಸಾಹೇಬರು ತಮ್ಮ ಅಂಗೈಗಳನ್ನು ಜೋಡಿಸಿ ನಮಸ್ಕರಿಸಿದಾಗ ಜನರ ಕೈಗಳು ಸಹ ಸ್ವಯಂಚಾಲಿತವಾಗಿ ಒಟ್ಟಿಗೇ ಬಂದವು ಮತ್ತು ಅವರೆಲ್ಲರೂ ತಮ್ಮ ತಲೆಗಳನ್ನು ನೆಲಕ್ಕೆ ಮುಟ್ಟಿ ತಮ್ಮ ವಿಮೋಚಕನ ಮೇಲಿನ ಗೌರವವನ್ನು ತೋರಿಸಿದರು. ಬಡತನದಿಂದ ಬಳಲುತ್ತಿದ್ದ ಜನಸಮೂಹವನ್ನು ತೋರಿಸುತ್ತಾ ಅವರು ಅರ್ಥಶಾಸ್ತ್ರಜ್ಞರಿಗೆ ಹೇಳಿದರು, ನೋಡಿ ನೋಡಿ, ಇವರು ನನ್ನ ಜನರು ಅಜ್ಞಾನಿಗಳು ಮತ್ತು ಬಡವರು, ಆದರೆ ಅವರು ನಿಷ್ಠಾವಂತರು. ನಂತರ ಬಾಬಾ ಸಾಹೇಬರು 2 ಅಥವಾ 3 ಹತ್ತಿರಕ್ಕೆ ಕರೆದು ಅವರು ಹೊತ್ತಿದ್ದ ಸಣ್ಣ ಬುತ್ತಿಯನ್ನು ತೆರೆಯಲು ಹೇಳಿದರು. ಅವರ ಬಳಿ ರೊಟ್ಟಿ, ಚಟ್ನಿ ಮತ್ತು ಈರುಳ್ಳಿ ಇತ್ತು. ತೀವ್ರವಾಗಿ ಭಾವುಕರಾಗಿ ಅವರು ಅರ್ಥಶಾಸ್ತ್ರಜ್ಞರಿಗೆ ಇವುಗಳನ್ನು ತೋರಿಸಿ, ನನ್ನ ಜನರು ಏನು ತಿನ್ನುತ್ತಾರೆ ಎಂಬುದನ್ನು ನೋಡಿ ಎಂದು ಹೇಳಿದರು. ಅವರ ಕಣ್ಣುಗಳು ತೇವಗೊಂಡವು. ಅರ್ಥಶಾಸ್ತ್ರಜ್ಞ ಸಾಹೇಬನ ಕೋಪಗೊಂಡ ಸ್ಥಿತಿ ನೋಡಿ ಅಲ್ಲಿಂದ ಹೊರಟು ಹೋದರು. ಸಾಹೇಬರು ತುಂಬ ಗಂಭೀರ ಮತ್ತು ದುಃಖಿತರಾಗಿ ಕಾಣುತ್ತಿದ್ದರು. ಅವರು ಅಡುಗೆಯವರಿಗೆ ಬೇಯಿಸಿದ ಎಲ್ಲ ಆಹಾರವನ್ನು ಜನರಿಗೆ ಹಂಚಲು ಹೇಳಿದರು. ಚಪಾತಿ, ತರಕಾರಿಗಳು, ಅನ್ನವನ್ನು ಜನರಿಗೆ ಹಂಚಲಾಯಿತು. ಬಾಬಾ ಸಾಹೇಬರಾಗಲಿ ಅಥವಾ ನಾವಾಗಲಿ ಅಂದು ಸಂಜೆ ಊಟ ಮಾಡಲಿಲ್ಲ. ಜೈ ಭೀಮ್.